ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ರಮ್ಯಾ ಕೃಷ್ಣ. ಇದೀಗ ಟಾಪ್ 40 ಸುದ್ದಿ ನಿಮ್ಮ ಮುಂದೆ. ಉಪಚುನಾವಣೆಯ ಕಣ ಈಗ ರಂಗೇರಿದೆ. ಎನ್ಡಿಎ ಕ್ಯಾಂಪ್ನಲ್ಲಿ ಈಗ ಹೊಸ ಚೈತನ್ಯ ಬಂದಿದೆ. ಕೇಂದ್ರ ಸಚಿವ ಶ್ರೀ ಕುಮಾರಸ್ವಾಮಿ ಇಂದಿನಿಂದ 2 ದಿನಗಳ ಕಾಲ ಬೈ ಎಲೆಕ್ಷನ್ ಅಖಾಡದಲ್ಲಿ ಭರ್ಜರಿ ಮತಬೇಟೆ ನಡೆಸಲಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ದೋಸ್ತಿ ಅಭ್ಯರ್ಥಿಗಳ ಪರ ಕಹಳೆ ಊದಲು ದಳಪತಿ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಉಪಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಾಗ ಮಾಧ್ಯಮಗಳಲ್ಲಿ ಬಂದಂತ ವರದಿ ನೋಡಿದ್ದೀನಿ. ಕೆಲವು ಸ್ನೇಹಿತರುಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಪ್ರತಿದಿನ ದಾವಣಗೆರೆ ಮತ್ತು ಬಾಗಲಕೋಟೆಯ ಚುನಾವಣೆ ವಿಷಯದಲ್ಲಿ ಸ್ನೇಹಿತರುಗಳ ಜೊತೆ ಚರ್ಚೆ ಮಾಡಿದ್ದೇನೆ. ನಾಳೆ ದಿನ ಸಾಯಂಕಾಲ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ದಾವಣಗೆರೆನಲ್ಲಿ 2 ಬಹಿರಂಗ ಸಭೆಗಳನ್ನು ಇಟ್ಕೊಂಡಿದ್ದಾರೆ. ನಾಡಿದ್ದು 5ನೇ ತಾರೀಕು ಬಾಗಲಕೋಟೆಗೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ದಾವಣಗೆರೆಯಿಂದ. ನಾಡಿದ್ದು ಸಾಯಂಕಾಲದವರೆಗೆ 1 ದಿನ ಬಾಗಲಕೋಟೆ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಪ್ರಚಾರದಲ್ಲಿ. 6ನೇ ತಾರೀಕು ಮತ್ತೆ ಪುನಃ ಮಂಡ್ಯಗೆ ದಿಶಾ ಮೀಟಿಂಗ್ನ. ಬಾಗಲಕೋಟೆಯ ಚುನಾವಣಾ ಪ್ರಚಾರ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ. ಕ್ಷೇತ್ರದಲ್ಲಿ ನಮಗೆ ಅಭೂತಪೂರ್ವ ಸ್ಪಂದನೆ ಸಿಗ್ತಾ ಇದ್ದು 2 ಕಡೆ ನಾವೇ ಗೆಲ್ತೇವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ ಗ್ಯಾರಂಟಿ ವಿರೋಧಿ ಧೋರಣೆಯನ್ನ ತರಾಟೆಗೆ ತೆಗೆದುಕೊಂಡಂತಹ ಸಿಎಂ ಅಭಿವೃದ್ಧಿಯ ಅಸಲಿ ಅರ್ಥವನ್ನ ವಿವರಿಸಿದ್ದಾರೆ. ಬಾಗಲಕೋಟೆಯ ಚುನಾವಣಾ ಅಖಾಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಕ್ಷರಶಃ ಗುಡುಗಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಸಿಎಂ ಕೇಸರಿ ಪಡೆಯ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಅಂತ ಕುಟುಕಿದ ಸಿದ್ದರಾಮಯ್ಯ ಈ ಬಾರಿ ಬಾಗಲಕೋಟೆಯಲ್ಲಿ ಕೈ ಹಿಡಿಯುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಈಗ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಕೈಕೋಟೆಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು, ಅಭ್ಯರ್ಥಿ ಸಮರ್ಥ ಶಾಮನೂರು ಪರವಾಗಿ ಪೈಲ್ವಾನ್ ರೆಡಿಯಾಗಿ ಅಖಾಡಕ್ಕಿಳಿದಿದ್ರು. ಅಲ್ಪಸಂಖ್ಯಾತ ನಾಯಕರ ಮುನಿಸು ಮಾತ್ರ ಶಮನವಾಗಿಲ್ಲ ಅಂತ ಡಿಕೆ ಶಿವಕುಮಾರ್ ಫೀಲ್ಡ್ಗಿಳಿದಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಈಗ ಬಡ್ತಿಯ ಕಿಚ್ಚು ಹೊತ್ತಿಕೊಂಡಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಖಾಕಿ ಪಡೆಯೊಳಗೆ ಬಡ್ತಿಗಾಗಿ ದೊಡ್ಡ ಸಂಘರ್ಷ ಶುರುವಾಗಿದೆ. ಎಎಸ್ಪಿ ಹುದ್ದೆಗೆ ಏರಲು ಡಿವೈಎಸ್ಪಿಗಳ ನಡುವೆ ಜಗ್ಗಾಟ ನಡೀತಾ ಇದೆ. ಸರ್ಕಾರ ಬಿಡುಗಡೆ ಮಾಡಿರುವ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಇಲಾಖೆಯಲ್ಲಿ ಸಂಚಲನ ಮೂಡಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಈಗ ಕೈ ಕಾರ್ಪೊರೇಟರ್ ಒಬ್ಬರ ದರ್ಪ ಮಿತಿ ಮೀರಿದೆ. ಕರ್ತವ್ಯದಲ್ಲಿದ್ದ ಎಡಬ್ಲ್ಯೂ ವೀರೇಶ್ ಎಂಬುವರ ಮೇಲೆ ಕಾಂಗ್ರೆಸ್ ಸದಸ್ಯ ಕುಬೇರ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಘಟನೆಯನ್ನ ಖಂಡಿಸಿ ಪಾಲಿಕೆಯ ಎಲ್ಲ ನೌಕರರು ಕೆಲಸ ಸ್ಥಗಿತಗೊಳಿಸಿ ಬೀದಿಗೆ ಬಂದಿದ್ದಾರೆ. ಹಲ್ಲೆಕೋರ ಕಾರ್ಪೊರೇಟರ್ ಅರೆಸ್ಟ್ ಆಗುವವರೆಗೂ ನಾವು ಕಸ ಎತ್ತೋದಿಲ್ಲ, ಕಚೇರಿ ಬಾಗಿಲು ತೆಗೆಯೋದಿಲ್ಲ ಅಂತ ನೌಕರರು ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರುವ ಅಸಮಾಧಾನದ ಜ್ವಾಲೆ ಆರಿಸಲು ಹೈಕಮಾಂಡ್ ಕೊನೆಯ ಹಂತದ ಕಸರತ್ತನ್ನ ಶುರು ಮಾಡಿದೆ. ಡಿಕೆಶಿ ತಂತ್ರ ಫೇಲ್ ಆದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಲಾಸ್ಟ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಸಚಿವ ಜಮೀರ್ ಎಂಟ್ರಿ ಬೆಂಡಿನಾಡಿನ ಬಂಡಾಯಗಾರರನ್ನ ಸಮಾಧಾನ ಮಾಡೋಕೆ ಫೀಲ್ಡ್ಗಿಳಿದಿದ್ದಾರೆ. ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಯಾಟಲ್ ಆಫ್ ದಿ ಸೌತ್ ಅಂದ್ರೆ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವೆ ಮಹಾ ಸಮರ ನಡೆಯಲಿದೆ. ಪಂದ್ಯದ ಟಿಕೆಟ್ಗಾಗಿ ಹೊರಗಡೆ ಜನಸಾಮಾನ್ಯರು ಪರದಾಡ್ತಿದ್ರೆ, ವಿಧಾನಸೌಧದಲ್ಲಿ ಮಾತ್ರ ಟಿಕೆಟ್ ಹಂಚಿಕೆ ಜೋರಾಗಿ ನಡೀತಾ ಇದೆ. ಶಾಸಕರಿಗೆ ಐಪಿಎಲ್ ಟಿಕೆಟ್ ನೀಡುವ ಸಂಪ್ರದಾಯ ಈ ಬಾರಿ ಕೂಡ ಮುಂದುವರೆದಿದ್ದು, ಟಿಕೆಟ್ ಕಲೆಕ್ಟ್ ಮಾಡಲು ಶಾಸಕರ ಪಿಎಗಳು ಕ್ಯೂ ನಿಂತಿದ್ದಾರೆ. ರಾಜ್ಯದ ಭಿಕ್ಷಾಕ್ ಎದುರಾಗದೆ ಒಂದು ಕಡೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ಎಸ್ಎಸ್ಎಲ್ಸಿ ಮೌಲ್ಯಮಾಪನದ ಜವಾಬ್ದಾರಿ, ಮತ್ತೊಂದು ಕಡೆ ಅನಿವಾರ್ಯವಾಗಿ ಮಾಡಲೇಬೇಕಾದಂತಹ ಜನಗಣತಿ ತರಬೇತಿಯ ಒತ್ತಡ, ಏಕಕಾಲಕ್ಕೆ 2 ಕೆಲಸಗಳನ್ನು ಹೇರಿರುವ ಸರ್ಕಾರದ ನಡೆಗೆ ಶಿಕ್ಷಕರು ಕಂಗಾಲಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಒಂದ್ ಕಡೆ ಗ್ಯಾಸ್ ಬೆಲೆ ಗಗನಕ್ಕೇರಿದ್ರೆ, ಮತ್ತೊಂದೆಡೆ ಅಘೋಷಿತ ದರ ಏರಿಕೆಯಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಇದರಿಂದ ಬೆಂಗಳೂರಿನ ಆಟೋ ಸಾರಥಿಗಳು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ.
ಶಿಲಘಟ್ಟ ನಗರದ ಹೊರವಲಯದ ಘನತ್ಯಾಜ್ಯ ವಿಲೇವಾರಿ ಘಟಕ ಈಗ ಅಕ್ಷರಶಃ ಕುದಿತಾ ಇದೆ. ಘಟಕದಿಂದ ಬರ್ತಾ ಇರುವಂತಹ ದುರ್ವಾಸನೆ ಮತ್ತು ಹೊಗೆಯಿಂದ ಕಂಗಾಲಾಗಿದ್ದ ಗ್ರಾಮಸ್ಥರು ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ವಿಷಯ ತಿಳಿತಾ ಇದ್ದಂತೆ ಶಾಸಕ ಬಿಎನ್ ರವಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಜನರ ಅಹವಾಲನ್ನ ಆಲಿಸಿದ್ದಾರೆ. ಕೇವಲ ಭರವಸೆ ಅಷ್ಟೇ ಅಲ್ಲ, ಅಧಿಕಾರಿಗಳಿಗೆ ಸ್ಥಳದಲ್ಲೇ ಖಡಕ್ ವಾರ್ನಿಂಗ್ ನೀಡಿರುವ ಶಾಸಕರು ಘಟಕ ಸ್ಥಳಾಂತರದ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ. ನ್ಯಾಯ ದೇವತೆಯ ಆರಾಧಕರನ್ನೇ 9 ಗಂಟೆಗಳ ಕಾಲ ಒತ್ತೆಯಾಳಾಗಿಸಿ ಇಡೀ ದೇಶವನ್ನೇ ನಡುಗಿಸಿದ್ದ ಆ ಮಾಸ್ಟರ್ ಮೈಂಡ್ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಿದ್ದ ಭೀಕರ ಘಟನೆಯ ನಂತರ ತಲೆಮರೆಸಿಕೊಂಡು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದ ಕಿರಾತಕನನ್ನ ಪೊಲೀಸರು ಸಿನಿಮೆಯ ಶೈಲಿಯಲ್ಲಿ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಶುರುವಾಗಿದ್ದ ಆಟೋ ಗ್ಯಾಸ್ ಕಿರಿಕಿರಿ ಈಗ ಹುಬ್ಬಳ್ಳಿ ಧಾರವಾಡಕ್ಕೂ ವ್ಯಾಪಿಸಿದೆ. ಬೆಣ್ಣೆ ನಗರಿ ಹಾದಿಯಲ್ಲೇ ಈಗ ವಾಣಿಜ್ಯ ನಗರಿಯಲ್ಲೂ ಗ್ಯಾಸ್ಗಾಗಿ ಪರದಾಟ ಶುರುವಾಗಿದೆ. ವಿದ್ಯಾನಗರಿ ಧಾರವಾಡದಲ್ಲಿ ಈಗ ಅಡುಗೆ ಅನಿಲದ ಹಾಹಾಕಾರ ಶುರುವಾಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಒಂದೆಡೆಯಾದ್ರೆ ಸಿಲಿಂಡರ್ಗಳ ಅಭಾವ ಜನಸಾಮಾನ್ಯರನ್ನ ಹೈರಾಣಾಗಿಸಿದೆ. ಗ್ಯಾಸ್ ಕನೆಕ್ಷನ್ ಇದ್ರೂ ಕೂಡ ಅಡುಗೆ ಮಾಡಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಅನಿವಾರ್ಯವಾಗಿ ಜನರು ಸೌದೆ ಒಲೆಗೆ ಶರಣಾಗ್ತಾ ಇದ್ದಾರೆ. ವನ್ಯಜೀವಿ ಪ್ರೇಮಿಗಳಿಗೆ ಮತ್ತು ವೀಕೆಂಡ್ ಸಫಾರಿಗೆ ಹೋದವರಿಗೆ ಬಂಡೀಪುರದಲ್ಲಿ ಭರ್ಜರಿ ದರ್ಶನ ಸಿಕ್ಕಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯದಲ್ಲಿ ತಾಯಿ ಹುಲಿ ತನ್ನ ಮರಿಗಳ ಜೊತೆ ಪ್ರತ್ಯಕ್ಷವಾಗುವ ಮೂಲಕ ಸಫಾರಿಗರಲ್ಲಿ ರೋಮಾಂಚನ ಮೂಡಿಸಿದೆ. ಜನರ ಸೇವಕರು ಅನಿಸಿಕೊಳ್ಬೇಕಾದ ಅಧಿಕಾರಿಗಳೇ ಈಗ ಜನಸಾಮಾನ್ಯರ ಮೇಲೆ ದರ್ಪ ತೋರ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಇಂತಹದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ. ತನ್ನ ಜಮೀನಿನ ಮಾಹಿತಿಯನ್ನ ಕೇಳಲು ಹೋದ ಬಡ ರೈತನಿಗೆ ನಿನ್ನ ಮೇಲೆ ಎಫ್ಐಆರ್ ಹಾಕಿಸ್ತೀನಿ ಅಂತ ತಹಶೀಲ್ದಾರ್ ಬೆದರಿಕೆಯನ್ನ ಹಾಕಿದ್ದಾರೆ. ಈಗ ಅಧಿಕಾರಿ ಧೋರಣೆ ವಿರುದ್ಧ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಪತ್ರ ಸಮರ ಶುರುವಾಗಿದೆ. ರಾಜ್ಯದಿಂದ ಆಟೋ ಚಾಲಕರ ಬದುಕು ಈಗ ಭೀತಿಗೆ ಬರುವಂತಾಗಿದೆ. ಬೆಂಗಳೂರು ಧಾರವಾಡದ ಬೆನ್ನಲ್ಲೇ ಕಲಬುರಗಿಯಲ್ಲೂ ಆಟೋ ಗ್ಯಾಸ್ ಸಿಗದೆ ಚಾಲಕರು ಸಿಡಿದೆದ್ದಿದ್ದಾರೆ. ಕಳೆದ 5-6 ದಿನದಿಂದ ಗ್ಯಾಸ್ಗಾಗಿ ಅಲೆದಾಡಿ ಸುಸ್ತಾಗಿರೋ ಆಟೋ ಸಾರಥಿಗಳು ಇದು ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಜೀವನ ನಡೆಸಲು ಸಾಲ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಅಂತ ಚಾಲಕರು ಕಣ್ಣೀರು ಹಾಕಿದ್ದಾರೆ. ಭಕ್ತರ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪುಣ್ಯಕ್ಷೇತ್ರ ಮಂತ್ರಾಲಯದಲ್ಲಿಂದು ಭಕ್ತಿಯ ಪರಾಕಾಷ್ಠೆ ಮನೆ ಮಾಡಿತು. ಮಠದ ಪರಂಪರೆಯ ಹಿರಿಯ ಯತಿಗಳಾದ ಸುಷಮೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಶುಭ ಸಂದರ್ಭದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ವಿಶೇಷ ಗೌರವ ಸಮರ್ಪಿಸಲಾಯಿತು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಚಿತ್ರದುರ್ಗದ ಆಟೋ ಚಾಲಕರಿಗೆ ತಟ್ಟಿದೆ. ಕೋಟೆನಾಡಿನಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಅಕ್ಷರಶಃ ಭೀತಿಗೆ ಬಂದಿದ್ದಾರೆ. ನಗರದ ಬಹುತೇಕ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಪ್ರತ್ಯಕ್ಷವಾಗಿದೆ. ಯುದ್ಧ ಮುಗಿಯುವವರೆಗೂ ಸಮಸ್ಯೆ ಬಗೆಹರಿಯುವುದು ಡೌಟ್ ಅಂತಿದ್ದಾರೆ ಬಂಕ್ ಮಾಲೀಕರು. ಶಿಡ್ಲಘಟ್ಟದ ಪುಂಡ ಬೋಗರಿಗಳಿಗೆ ಹಾಗೂ ಹಳೆಯ ಕಿರಾತಕರಿಗೆ ಈಗ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಶಿಡ್ಲಘಟ್ಟ ಪೊಲೀಸರು ಭರ್ಜರಿ ರೌಡಿ ಪರೇಡ್ ನಡೆಸಿದ್ದಾರೆ. ಖುದ್ದು ಡಿವೈಎಸ್ಪಿ ಅವರೇ ಅಖಾಡಕ್ಕೆ ಇಳಿದು ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.